ಬೆಳಿಗ್ಗೆ ಹೋದರ್ ನೀವು ಈಗ ಬರ್ತಾ ಇದ್ದೀರಾ? ನಾನಂತೂ ನಿಮ್ಮ ದಾರಿನೇ ನೋಡ್ತಿದ್ದೆ. ಎಲ್ಲೋದ್ರೂ ಬರಲಿಲ್ಲ ನಮ್ಮಪ್ಪ ನಮ್ಮಮ್ಮ ಇನ್ನೂ ಇಬ್ರು ಅಂತ ಹೇಳಿ ನೋಡ್ತಾ ಇದ್ದೆ ಅಪ್ಪ. ಏನು ಮಾಡೋಣ ಸಿಂಧು, ಸಾಲದಾರ್ದಂತೂ ತುಂಬ ಕಾಟ ಆಗ್ಬಿಟ್ಟೈತೆ. ಅದಕ್ಕೆ ಬ್ಯಾಂಕಿಗೆ ಹೋಗಿದ್ದೆ ಲೋನ್ ಬರ್ಸೋಣ ಅಂತ ಹೇಳಿ. ಬ್ಯಾಂಕಲ್ಲಿ ನೋಡಿದ್ರೆ ಇನ್ನೂ ನಮ್ಮದು 1,00,000 ಸಾಲ ಐತೆ. ಅದಕ್ಕೇ 1,00,000 ದುಡ್ಡು ಬೇಕಾಗಿತ್ತು. 1,00,000 ಸಾಲ ಕಟ್ಟಿಬಿಟ್ರೆ ಆಮೇಲೆ ಅವರು ಅದನ್ನು 20 ಲಕ್ಷವರೆಗೂ ಕೊಡ್ತಾರಂತೆ, 15-20 ಲಕ್ಷವರೆಗೂ. ಅದಕ್ಕೇ ಮನೆ ಮೇಲೆ ಲೋನ್ ತಗೋಬೇಕು ಅಂತ ಇದ್ದೀವಿ. ಅದಕ್ಕೆ ಪ್ಲೀಸ್ ಏನಾದರೂ ಮಾಡಿ ನಿಮ್ಮ ಅತ್ತೆ ಹತ್ರ ಇಸ್ಕೊಂಡು ಕೊಡ್ತೀಯಾ? ಹ್ಞೂ ನಮ್ಮ ಮಗಳೇ, ಇವಾಗ ನಿಮ್ಮ ಅತ್ತೆ ಹತ್ರ ಕೇಳ್ಬಿಟ್ಟು ಇಸ್ಕೊಂಡು ಕೊಡು 1,00,000 ದುಡ್ಡು. ಅಯ್ಯೋ 1,00,000 ನಮ್ಮ ಅತ್ತೆ ಎಲ್ಲಿ ಕೊಡುತ್ತೆ? ಅಯ್ಯೋ ನಮ್ಮ ಅತ್ತೆ ಕೊಡೋದಿಲ್ಲ. ಯಾಕಪ್ಪ ಇಷ್ಟೊಂದು ಸಾಲ ಮಾಡಿದ್ದೀರಾ? ಮನೆ ಕಟ್ಸಿದ್ವಲ್ಲಮ್ಮ, ಈ ಮನೆ ಬೇಕಾಗಿರೋದೆಲ್ಲ ಈ ಸೋಫಾಗಳು ಮಂಚಗಳು ಎಲ್ಲ ಪ್ರತಿಯೊಂದು ಮನೆಗೆ ಎಷ್ಟು ಖರ್ಚಾಯಿತು ಗೊತ್ತಾ? ಹ್ಞೂನಮ್ಮ, ಈಗ ನಾವು ಮನೆ ಕಟ್ಸೋದು ಲೆಕ್ಕ ಅಲ್ಲ, ಮನೆಗೆಲ್ಲ ಏನೇನು ಐಟಮ್ಗಳು ತಂದಿರ್ತೀವಿ ಅನ್ನೋದೇ ನೋಡೋದು ಜನ. ಅಯ್ಯೋ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಏನೋ ಮಾಡಿಸಿಲ್ವಲ್ಲ ಅಂತ ಅಂತಾರೆ ಅಂತ ಹೇಳಿ ಇದಕ್ಕೇನೆ ಒಂದು 10-15 ಲಕ್ಷ ಆಯಿತು ಗೊತ್ತಾ? ಎಲ್ಲ ತೊಗೊಂಡು ಬಂದ್ವಿ. ಎಲ್ಲ ಸಾಲ ಮಾಡೇ ತೊಗೊಂಡ್ಬಂದಿರೋದು. ಮನೇದು ಬೇರೆ ಸಾಲ ಇತ್ತು. ನಿಮ್ಮಪ್ಪ ಚೆನ್ನಾಗಿ ದುಡಿದ್ರೆ ತೀರಿಸ್ಬೋದು ಅಂತ ಅಂದ್ಕೊಂಡಿದ್ವಿ. ಏನು ಮಾಡಲಿ, ಎಲ್ಲ ಕೈ ಎತ್ತಿಬಿಡ್ತು. ಬಿಸ್ನೆಸ್ ಎಲ್ಲ ಲಾಸ್ ಆಗಿಬಿಡ್ತು. ಕೆಲಸದಾಳುಗಳೆಲ್ಲ ಕೈ ಕೊಟ್ಬಿಟ್ರು. ಅದಕ್ಕೇ ಸಾಲ ತೀರ್ಸೋದಕ್ಕೆ ಒದ್ದಾಡ್ತಾ ಇದ್ದೀವಿ. ನಾವು ಅದನ್ನ ನೆಚ್ಕೊಬಿಟ್ಟು ನಿಮ್ಮಪ್ಪ ಚೆನ್ನಾಗಿ ದುಡಿತಾರೆ ಅಂತ ಹೇಳಿ ಮಾಡಿಬಿಟ್ವಿ ಸಾಲನ. ಇವಾಗ ಸಾಲ ತೀರ್ಸೋದಕ್ಕೆ ಆಗ್ತಾ ಇಲ್ಲ. ಅಲ್ಲಮ್ಮ, ಈ ವಿಷಯ ನನಗೆ ಯಾವತ್ತೂ ಹೇಳಿರಲಿಲ್ಲ. ನನಗಂತೂ ತುಂಬ ಬೇಜಾರಾಗ್ತೈತೆ. ನಮ್ಮಮ್ಮವರು ಚೆನ್ನಾಗಿದ್ದಾರೆ ಮನೆ ಕಡೆ ಅಂತ ಹೇಳಿ ನಮ್ಮ ಸಂಗೀತಕ್ಕನ ಹತ್ರ ಎಲ್ಲ ಹೇಳ್ಕೊತಾ ಇದ್ದೆ. ಅವ್ರಿಗೇನಾದರೂ ನೀವು ಸಾಲ ಮಾಡ್ಕೊಂಡಿರೋದು ಗೊತ್ತಾಗ್ಬಿಟ್ರೆ ಅವ್ರ ಎದುರಿಗೆ ನಾನು ತುಂಬ ಕೀಳಾಗ್ಬಿಡ್ತೀನಿ. ಇವಾಗ ಒಂದು 50 ಲಕ್ಷ ಸಾಲ ಐತೆ ಕಣಮ್ಮ. ಒಂದು 20 ಲಕ್ಷ ಕೊಡ್ತಾರೆ ಅಷ್ಟೇ ಈ ಮನೆ ಮೇಲೆ. ಅಯ್ಯೋ ಈ ಮನೆಗೆಲ್ಲ ತರಲಿಲ್ಲ ಅಂದ್ರೆ ನಡೆಯೋದು. ಇದೆಲ್ಲ ಡಿಸೈನ್ ಡೆಕೋರೇಷನ್ ಎಲ್ಲ ನಾನು ಜಾಸ್ತಿ ಮಾಡಿಸ್ಬಿಟ್ಟೆ. ಇದೆಲ್ಲ ಈ ಲೈಟಿಂಗ್ಸು, ಇದೆಲ್ಲ ಟಿವಿದೆ 1 ಲಕ್ಷದ ಮೇಲೆ ಆಯಿತು. ಟಿವಿ, ವಾಷಿಂಗ್ ಮಿಷಿನು, ಫ್ರಿಡ್ಜು, ಸೋಫಾಗಳು ಎಲ್ಲ ಮನೆಗೆಲ್ಲ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಐಟಮ್ ಎಲ್ಲ ತೊಗೊಂಬಂದು ಇಟ್ಬಿಟ್ಟೆ. ಅದೇ ಸಾಲ ಆಗಿದ್ದು ನಮಗೆ ಜಾಸ್ತಿ. ಅಯ್ಯೋ ಅವೇನು ತರಲಿಲ್ಲ ಅಂದ್ರೆ ನಡೆಯೋದು ಕಣಮ್ಮ. ನೀನು ಏನೆಲ್ಲ ತೊಗೊಂಬಂದು ಇಟ್ಬಿಟ್ಟೆ ನೋಡು, ಇವತ್ತು ಸಾಲ ಆಗ್ಬಿಡ್ತು. ಹೆಂಗೋ ಏನು ಮಾಡೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ಒಂದು 20 ಲಕ್ಷ ಕೊಡ್ತಾರಂತೆ ಈ ಮನೆ ಮೇಲೆ. ಒಂದು 20 ಲಕ್ಷ ಲೋನ್ ಬರ್ಸ್ಬಿಟ್ಟು ತಗೊಂಡು ಎಲ್ಲ ಸ್ವಲ್ಪ 5 ಲಕ್ಷ ಕೊಡೋರ್ಗೆ 2 ಲಕ್ಷ ಕೊಟ್ಬಿಟ್ಟು ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿಸ್ತೀನಿ. ಇಲ್ಲಾಂದರೆ ಸಾಲದವ್ರು ಬಂದು ಮರ್ಯಾದೆ ಕಳೀತಾರೆ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು. ಅದಕ್ಕೋಸ್ಕರ ನಿಮ್ಮ ಅತ್ತೆನ ಕೇಳಿ 1 ಲಕ್ಷ ದುಡ್ಡು ಇಸ್ಕೊಡಮ್ಮ. ನಾನು ಯಾರ್ಯಾರನ್ನೂ ಕೇಳಿದೆ, ನನ್ನ ಫ್ರೆಂಡ್ನ. ಎಲ್ಲರೂ ಇಲ್ಲ ಅಂತಾರೆ. ಯಾರು ಕೊಡ್ತಾ ಇಲ್ಲ, ಯಾರು ಕೊಡಲ್ಲ. ಯಾರನ್ನೂ ಕೇಳೋಣ ಏನೋ. ನಾವು ಬಡ್ಡಿ ಅಂತ ಹೇಳಿ ಇಸ್ಕೊಂಡಿದ್ವಿ, ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಕೊಟ್ಟಿದ್ರು. ನಿಮ್ಮ ಅತ್ತೆನೇ ಕೇಳಮ್ಮ. ನಿಮ್ಮ ಅತ್ತೆ ಹತ್ರ ಇಲ್ಲ ಅಂದರೆ ಆ ಸಂಗೀತನ ಹತ್ರ ಇಸ್ಕೊಬಿಡು. ಮನೆ ಕಟ್ಟೋದಕ್ಕಂತ ಇಟ್ಕೊಂಡಿದ್ದಾರಲ್ಲ, ಬೇಕಾದರೆ ನಾವು ಲೋನ್ ಬರ್ಸಿರ್ತೀವಲ್ಲ ಕೊಡ್ತೀವಿ. ಬೇಕಾದರೆ ಲೋನ್ ಆಗಿದ ತಕ್ಷಣ ಕೊಟ್ಬಿಡ್ತೀವಿ. ಇವಾಗ ಅವರು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅತ್ತೆ ಇರಬೇಕು, ಕರಿತೀನಿ ತಡಿ. ಅವತ್ತೆಗೂ ಗೊತ್ತಾಗೈತೆ. ಹೋಗ್ತೀನಿ ನಮ್ಮ ಮನೆಗೆ ನಾನು ಅಂತ ಹೇಳ್ತಾ ಇತ್ತು. ಕೇಳ್ತೀನಿ ಅದೆಲ್ಲ. ಅತ್ತೆ ಬಾರಮ್ಮ ಸಿಂಧು, ಪಾತ್ರೆ ತೊಳಿ ಬಾ. ಆಗ ಬಂದ್ರ ಲತಮ್ಮ ನಾನು ಹೇಳಿ ಹೋಗ್ತೀನಿ ನಮ್ಮ ಮನೆ ಕಡೆಗೆ ನಾನು. ನಮ್ಮ ಮನೆಗೆ ನಾವು ಹೋಗ್ಬೇಕಮ್ಮ. ಹೋಗ್ವಂತೆ ರಜಕ್ಕ, ಪ್ಲೀಸ್ ನನಗೊಂದು ಹೆಲ್ಪ್ ಮಾಡು ನೀನು. ಇವಾಗ ನಮ್ಮದೊಂದು 50 ಲಕ್ಷ ಸಾಲ ಆಗ್ಬಿಟ್ಟೈತೆ. ಅದಕ್ಕೇ ನನಗೆ ಒಂದು 20 ಲಕ್ಷ ಲೋನ್ ಬರ್ಸಿದ್ದೀನಿ. 1 ಲಕ್ಷ ದುಡ್ಡು ಬೇಕಾಯಿತು ನನಗೆ ಅರ್ಜೆಂಟಾಗೆ. ನಿನ್ನ ಹತ್ರ ಇದ್ದರೆ ಕೊಡು, ನಾನು ಬಡ್ಡಿ ಬೇಕಾದರೆ ಹಾಕ್ಕೊಡ್ತೀನಿ. 5 ರೂಪಾಯಿ ಬಡ್ಡಿ ಬೇಕಾದರೆ ಕೊಡ್ತೀನಿ. ಆ ಲೋನ್ ಆಗಿದ ತಕ್ಷಣ ನಿನಗೆ ಕೊಟ್ಟುಬಿಡ್ತೀನಿ. ಪ್ಲೀಸ್ ದಯವಿಟ್ಟು ನೀನು ಇಲ್ಲ ಅಂದಂಗೆ ನೀನು ಕೊಡಬೇಕು ನೀನು. ಅದಕ್ಕೇ ನಾನು ನೀನು ಕೇಳ್ತಾ ಇರೋದು. ನಾನು ಯಾರ್ಯಾರನ್ನೋ ಕೇಳಿದೆ, ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ತೆಗೆಯಲೇನಮ್ಮ. ನಾನು ತಗೊಂಡು 1 ಲಕ್ಷ ದುಡ್ಡು ನಾವು ನೋಡೇ ಇಲ್ಲ. ನಾನು ತೆಗೆಯಲ್ಲೈತೆ ಹೇಳು. ಅತ್ತೆ ನಿಮ್ಮ ಹತ್ರ ಇಲ್ಲ ಅಂದರೆ ಸಂಗೀತಕ್ಕನ ಹತ್ರನ, ಇಲ್ಲಾಂದರೆ ಬಾಬುನ ಹತ್ರ ಆದರೂ ಇಸ್ಕೊಂಡು ಕೊಡಿ. ಇಸ್ಕೊಂಡು ಕೊಟ್ಟರೆ ಅತ್ಲಾಗೆ ಹೆಂಗೋ ಕೊಡ್ತಾರೆ. ನಮ್ಮ ಅಪ್ಪರೇನು ತಿನ್ನಲ್ಲ, ಏನೇನೇನು ಎತ್ತಾಕಲ್ಲ, ಕೊಡ್ತಾರೆ. ಇಸ್ಕೊಂಡು ಕೊಡಿ ಅವ್ರಿಗೆ. ಅಲ್ಲ ನಾನು ಹೇಳಿದ್ರೆ ಕೊಡ್ತಾರೆ ನಮ್ಮ ಅವರು? ನಾನು ಎಲ್ಲಿ ಇವಾಗ ಕೇಳೋಣ? ಅವ್ರು ಎಲ್ಲಿ ಕೊಡ್ತಾರೆ? ಮೊದಲೇ ನಾವು ಅವ್ರನ್ನ ಬೈದು ಬಂದಿದ್ದೀವಿ, ಇಲ್ಲಿರ್ತೀವಿ ಅವ್ರ ಮನೆಯಾಗೆ ಅಂತ ಹೇಳಿ ಬಂದಿದ್ದೀವಿ. ಇಲ್ಲ ಕಣಮ್ಮ, ನಮ್ಮ ಮನೆಗೆ ನಾನು ಹೋಗ್ತೀನಿ. ಅಲ್ಲೇ ಇರ್ತೀನಿ. ಬೇಕಿದ್ರಲ್ಲ ತಮ್ಮ ನೀವೇ ಬಂದು ಬೇಕಾದ್ರೆ ಕೇಳ್ರಿ ನಮ್ಮ ಸಂಗೀತನ. ನಾನೇನೇನು ಬೇಡ ಅಂಬಲ್ಲ. ಬಂದು ಕೇಳ್ರಿ. ನಾನು ಅದು ಹೆಂಗೆ ಇಸ್ಕೊಂಡು ಕೊಡೋಕ್ಕಾಗುತ್ತೆ? ಹೆಂಗೂ ಏನು ಮಾಡ್ತೀವೋ ಗೊತ್ತಿಲ್ಲ. ನಾವು ಬಂದು ಕೇಳ್ತೀವಿ. ನೀನು ಹೇಳು, ಕೊಡ್ತಾರೆ ಕೊಡು ಅವರೇನು ಅಂತ ಹೇಳು. ನಮಗೇನೇನು ದೊಡ್ಡದಲ್ಲ, ಸಾಲ ತೀರಿಸ್ತೀವಿ. ಆದರೆ ಇವಾಗ ಅರ್ಜೆಂಟ್ ಅಷ್ಟೇ. ನಮಗೇನು ಬಿಸ್ನೆಸ್ ಒಂದು ಸ್ವಲ್ಪ ಕೈ ಎತ್ತಿದ್ರೆ ಸಾಕು. ನಾವೇನಿಲ್ಲ. ಬೇಗ ಸಾಲ ತೀರಿಸ್ಬಿಡ್ತೀವಿ. ಬಿಸ್ನೆಸ್ ಒಂದು ಸ್ವಲ್ಪ ಚೆನ್ನಾಗಾದರೆ ಸಾಕು. ಸ್ವಲ್ಪ ಇದಾಗ್ತಾ ಇರೋದಕ್ಕೆ ಈ ಕೆಲಸಗಳೆಲ್ಲನ ಕೈ ಕೊಟ್ಟಿರೋದಕ್ಕೆ ನಮ್ಗೊಂದು ಸ್ವಲ್ಪ ಇವಾಗ ತೊಂದರೆ ಆಗಿರೋದು ಅಷ್ಟೇ ಅಕ್ಕ. ಇಲ್ಲಾಂದ್ರೆ ನಮಗೇನಿಲ್ಲ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ರೆ ಏನಿಲ್ಲ. ಎಲ್ಲ ಚೆನ್ನಾಗೇ ಮಾಡ್ಕೊಬಿಡ್ತೀವಿ ನಾವು ಬಂಡವಾಳನ.
ಅತ್ತೆ ಇವಾಗ ಸ್ವಲ್ಪ ಕೆಲಸಗಳೆಲ್ಲ ಊರಿಗೆ ಹೋಗಿದ್ದಾರೆ, ಅದಕ್ಕೆ ಹಂಗಾಗೈತೆ. ಇವಾಗ ನಮ್ಮ ಅಪ್ಪ ಮನೆ ಕಾಂಟ್ರಾಕ್ಟ್ ಒಂದು ಮನೆ 30 ಲಕ್ಷ ಕಟ್ಸುತ್ತೆ, ಒಂದೆರಡು ಮನೆದು ಅವರು ಹಿಂಗೆ ಸ್ವಲ್ಪ ತಲೆ ಮೇಲೆ ಹೇಳ್ಕೊಂಡಿದ್ದಾರೆ. ಇವಾಗ ಅವೆರಡು ಮನೆ ಎಲ್ಲ ಹಾಕಿದಂಗೆ ದುಡ್ಡು ಕೊಟ್ಬಿಡ್ತಾರೆ ಅಲ್ವೇನಪ್ಪ. 30 ಲಕ್ಷ ಕೊಟ್ಬಿಟ್ರೆ 60 ಲಕ್ಷ ಆಗುತ್ತೆ, 10 ಲಕ್ಷ ಲಾಭ ಬರುತ್ತೆ, 50 ಲಕ್ಷ ಸಾಲ ತೀರಿಸ್ಬಿಡ್ತಾರೆ ಅಲ್ವೇನಪ್ಪ. ಸ್ವಲ್ಪ ನಾನೆಲ್ಲ ಕಾಂಟ್ರಾಕ್ಟ್ಗಳು ತೊಗೊಂಡಿದ್ದೀನಕ್ಕ, ಸ್ವಲ್ಪ ಅದು ಲೇಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಈಗ ಕೆಲಸಗಳು ಇದ್ದಿದ್ರೆ ಬೇಗ ಬೇಗ ಕೆಲಸ ಮುಗ್ದು ಬಿಡೋದು, ಬೇಗ ಆಗೋದು. ಇವಾಗ ಏನು ಮಾಡಲಿ, ಕೆಲಸಗಳು ಸಿಗ್ತಾ ಇಲ್ಲ, ಅವರೆಲ್ಲ ಊರಿಗೆ ಹೋಗಿದ್ದಾರೆ, ಮತ್ತು ಅವರೆಲ್ಲನೋ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಅವ್ರಿಗೆ ಸಂಬಳ ಕೊಟ್ಟರೆ ಬಂದುಬಿಡ್ತಾರೆ. ಇವಾಗ ನಾನು ಲೋನ್ ಬರ್ಸ್ಬಿಟ್ಟು ಎಲ್ಲ ಅವ್ರಿಗೆ ಪೇಮೆಂಟ್ ಮಾಡಿಬಿಟ್ರೆ ಬಂದುಬಿಡ್ತಾರೆ. ಅವಾಗ ಪಟ ಕೆಲಸ ಮುಗಿಸ್ಬಿಟ್ಟು ನಾನು ಅವಾಗ 2 ಮನೆ ಕ್ಲೋಸ್ ಮಾಡಿಬಿಟ್ರೆ ಅವ್ರು 60 ಲಕ್ಷ ಕೊಡ್ತಾರೆ ನಮಗೆ. ಹಂಗಪ್ಪ, ನೀವೊಂದ್ಸತಿ ಬಂದು ಕೇಳ್ರಿ, ನಾನೊಂದ್ಸತಿ ಹೇಳ್ತೀನಿ. ನಾನು ಹೋಗ್ತೀನಮ್ಮ. ಹಿಂಗಾದ್ರೆ ಎಲ್ಲಿ ಇರು ಪರವಾಗಿಲ್ಲ. ಅಲ್ಲ ನೀವು ಅಂದರೆ ಲತಮ್ಮ ಸಾಲ ಮಾಡ್ಕೊಂಡು ಹಿಂಗೆ ಆಡಂಬೃತ ಮಾಡೋದು ಏನು ಬೇಕಾಗಿರ್ಲಿಲ್ಲ. ಮನೆಗೆಲ್ಲ ಇವನ್ ಸಾಲ ಮಾಡ್ತಂದ್ರಿ ಅಂಬ್ತೀರಾ. ಎಲ್ಲ ಮನೆಗೆಲ್ಲ ನಾವು ಚಿಕನ್ನು ಮಟನ್ನು ಎಲ್ಲ ಮಾಡ್ತಿರ್ತೀರ, ಎಷ್ಟೊಂದು ಖರ್ಚು ಬೇರೆ ಅಲ್ಲ. ನಾನು ಚೆನ್ನಾಗಿ ದುಡಿತಾರೆ ಅಂದ್ಕೊಂಡಿದ್ದೆ, ಹಿಂಗೆ ಸಾಲ ಮಾಡ್ಕೊಂಡಿದ್ರೆ ಅಂಬೋದು ಗೊತ್ತಿರಲಿಲ್ಲ. ಅಯ್ಯೋ ಅತ್ತೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋಂಥ ಗಾದೆನೇ ಇಲ್ವಾ? ಸಾಲ ಮಾಡಿದ್ರೆ ಏನಂತೆ, ಹೊಟ್ಟಿಗೆ ತಿನ್ಬಾರ್ದಾ? ತಿನ್ನಬೇಕು. ಇವತ್ತಲ್ಲ ನಾಳೆ ಸಾಲ ತೀರುತ್ತೆ. ಅಯ್ಯೋ ಸಾಲ ಮಾಡಿದವ್ರು ಯಾರತ್ತೆ? ಏನು ಎಲ್ಲಾರ್ದು ಸಾಲ ಇದ್ದೇ ಇರುತ್ತೆ. ಮನೆ ಕಟ್ಟಿದ್ದಾರೆ ಅಂದರೆ 1 ರೂಪಾಯಿನೂ ಸಾಲ ಮಾಡ್ದಂಗೆ ಮನೆ ಕಟ್ಟೋದಕ್ಕಾಗಲ್ಲ. ಸುಮ್ಮನೆ ಸಿಂಧು, ಸೋಕಿ ಮಾಡಬೇಡ ನೀನು. ನಿಮ್ಮ ಅಪ್ಪರು ಮಾಡ್ತಾ ಇರೋದು ಎಲ್ಲ ಸಾಲ ಮಾಡಿ, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳ್ಬೇಡ ನೀನು. ಸುಮ್ಮನಿರು. ನಿಮ್ಮ ಅಪ್ಪರು ಹಿಂಗೆಲ್ಲ ಮಾಡಿರೋದು, ಮನೆ ಕಟ್ಟಿರೋದಾಗಲಿ ಮನೆಗೆಲ್ಲ ತಂದಿರೋದಾಗಲಿ ಎಲ್ಲ ಸಾಲ ಮಾಡಿರೋದು ಅಂತ ನನಗೆ ಗೊತ್ತು. ಅಮ್ಮ ನಡಿಯಮ್ಮ, ಈ ಮನೇಲಿದ್ದರೆ ನಮಗೆ ಮರ್ಯಾದೆ ಇರೋದಿಲ್ಲ. ನಮಗೆ ಮರ್ಯಾದೆ ಇದ್ದು ನಾವು ಕಳ್ಕೊಂಡು ಬೀದಿಗೆ ಬಿಡಬೇಕಾಗುತ್ತೆ. ಇವಳನ್ನ ಹಚ್ಕೊಂಡು ಬಂದೆ. ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಮಾಡ್ತಾರೆ, ದೊಡ್ಡ ಬಿಸ್ನೆಸ್ ಮಾಡುವಂತೆ ಅಂತ ಹೇಳಿ ನಾನು ಆ ಕಂಪ್ಯೂಟರ್ ಸೆಂಟ್ರೂ ಬಿಟ್ಟು ಬಂದೆ. ಇವಾಗ ನನಗೆ ಕೆಲಸನೂ ಇಲ್ದಂಗೆ ಆಯ್ತು. ನನಗೆ ಕೆಲಸದಾಳುಗಳು ಬರ್ದಿಲ್ಲದಕ್ಕೆ ಕೆಲಸದಾಳುಗಳು ಮಾಡೋ ಅಂತ ಸಿಮೆಂಟ್ ಕೆಲಸದಕ್ಕೆ ಇಕ್ತಾರೆ ಈ ನಿಮ್ಮಪ್ಪ. ಅಯ್ಯೋ ಅದಾಗಲ್ಲ, ಕೇಳ್ರಿ, ಇಲ್ಲಿ ಹೇಳ್ತಾ ಇರೋದು ನಮ್ಮ ಅಪ್ಪರಿಗೇನು ಇವಾಗ ಕೆಲಸದಾಳುಗಳು ಸ್ವಲ್ಪ ಬರ್ತಾ ಇಲ್ವಲ್ಲ, ಅದಕ್ಕೆ ಹಿಂಗೆ ಆಗೈತೆ ಅಷ್ಟೇನೆ. ಅವ್ರಿಗೇನೇನು 60 ಲಕ್ಷ 50 ಲಕ್ಷ ಸಾಲ ತೀರ್ಸೋದೇನು ದೊಡ್ಡದಲ್ಲ ನಮ್ಮ ಅಪ್ಪ ಅವ್ರಿಗೆ. ಅಣ್ಣ ಇರ್ತಾಗೆ ಇಸ್ಕೊಂಡು ಕೊಡು ಅಂತ ಕೇಳ್ತಾ ಇದ್ದಾರೆ ಕಣಪ್ಪ. ಹೇಳೋಣ ಅಣ್ಣಗೆ ಕೊಡಪ್ಪ 1 ಲಕ್ಷ ಕೊಡ್ತಾರೆ ಅಂತ. ಹೆಂಗಮ್ಮ ಕೊಟ್ಟರೆ ಇಸ್ಕಮ್ಮ ಕೇಳು. ನಮಗೇನ ಇಲ್ಲಿ ಇವರೆಲ್ಲನ ಯಮ ಸಾಲ ಮಾಡಿ ತಂದಿರೋದು, ನಾವೆಲ್ಲನ ಮಸ್ತ್ ಶ್ರೀಮಂತರು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೆಲ್ಲನ ಅಷ್ಟು ಮನೆಗೆ ತುಂಬ ಎಲ್ಲ ಸೋಫಾ ತಂದಿಡೋದು ಏನು ಬೇಕು? ಸುಮ್ಮನೆ ಇಂಥ ತಿರುಪೆ ಶೋಕಿ ಏನಕ್ಕೆ ಬೇಕು? ಅಲ್ಲ, ಮನೆ ಅಂದಮೇಲೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀವಿ, 2 ಅಫ್ಟಿಯರ್ ಮನೆ ಕಟ್ಟಿದ್ದೀವಿ ಅಂದಮೇಲೆ ಇದು ಇರಲೇಬೇಕಲ್ಲ ಮನೆಗೆ. ಸೋಫಾ, TV, ವಾಷಿಂಗ್ ಮಿಷಿನ್ನು, ಫ್ರಿಜ್ಜು ಪ್ರತಿಯೊಂದು ಇರಬೇಕು. ಇಲ್ಲಿ ನೋಡಿ, ಲೈಟಿಂಗ್ಸ್ ಹಾಕಿರೋದೇ ಇದು ನಮ್ಮ ಮನೆಗೆ. ಇಲ್ಲಿ ಮೇಲ್ಗಡೆ ಹಾಕಿರೋದೇ 1 ಲಕ್ಷ ಗೊತ್ತಾ? 1 ಲಕ್ಷ. ಇದು ಮೇಲ್ಗಡೆ ಇದು ಡಿಸೈನ್ ಮಾಡಿಸಿದೀವಲ್ಲ, ಇದು 1 ಲಕ್ಷ ಸೀದಾ ಆಯಿತು. 1 ಲಕ್ಷದ ಮೇಲೆ 1,20,000 TV, 1 ಲಕ್ಷದ ಮೇಲೆ ಆಯಿತು ಸೋಫಾಗಳಿಗೆಲ್ಲನ. 50,000 ವಾಷಿಂಗ್ ಮಿಷಿನ್ನು, ಫ್ರಿಜ್ಜು, ಡಬಲ್ ಡೋರ್ ಫ್ರಿಜ್ಜು. ಪ್ರತಿಯೊಂದು ಮನೆಗಿಂತದ್ದು ಇರಬಾರ್ದು ಅಂತ ಹೇಳ್ಬಾರ್ದು, ಆ ಥರ ಇರಬೇಕು ಅಂತ ಹೇಳಿ ನಾನೆಲ್ಲ ತೊಗೊಂಡು ಬಂದಿರೋದು. ಫಿಲ್ಟ್ರು ಮತ್ತು ಪ್ರತಿಯೊಂದು UPS ಏನು ಬೇಕು, ಹೊಸ ಮನೆಗಳಿಗೆ ಏನೇನು ಬೇಕು ಎಲ್ಲ ನಾನು ತೊಗೊಂಬಂದಿದ್ದು. ತೀರಿಸ್ತಿದ್ರೆ ಏನು ದೊಡ್ಡದಲ್ಲ ನಮಗೇನು. ನೀನು ತಿಳ್ಕೊಂಡಿದ್ಯಾ ಇವ್ರ ಕೈಲಿ ಸಾಲ ತೀರ್ಸೋದಕ್ಕಾಗಲ್ಲ ಅಂತ? ನಾವು ತೀರಿಸ್ತೀವಿ. ತೀರಿಸಿನ ಬೇಕಾದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇವ್ರದ್ದೊಂದು ಸ್ವಲ್ಪ ಬಿಸ್ನೆಸ್ ನಮಗೆ ಕೈ ಕೊಟ್ಟಾಯ್ತು. ಇವಾಗ ಅದು ಒಂದೊಂದು ಸಮಯದಾಗ ಆಗ್ತಾ ಇರುತ್ತೆ, ಒಂದೊಂದು ಸಮಯದಾಗ ಹಿಂಗೆ ಕೈ ಕೊಡ್ತಾ ಇರುತ್ತೆ. ಅವಾಗ ಒಂದು ಸತಿ ಹಿಂಗೆ ಆಗಿತ್ತು. 60 ಲಕ್ಷ ಏನು 70 ಲಕ್ಷ ಸಾಲ ಆಗಿತ್ತು. ಅದು ತೀರ್ತಿದಂಗೆ ನಾವು ಆಮೇಲೆ ಅದನ್ನೆಲ್ಲ ತೀರಿಸ್ಬಿಟ್ಟು ಬೇಗ ಬಿಸ್ನೆಸ್ಸಲ್ಲಿ ಒಂದೊಂದು 3 ಲಕ್ಷ 5 ಲಕ್ಷ ಲಾಭ ಬಂದುಬಿಡ್ತು ತಿಂಗಳಿಗೆ. ಬೇಗ ಅವಾಗ ಮಾಡಲಿಲ್ವಾ ಮನೆ ಎಲ್ಲನ? ಅಯ್ಯೋ ನಮಗೇನು ದೊಡ್ಡದಲ್ಲ ಕಣಪ್ಪ ಸಾಲ ತೀರಿಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವರೆಲ್ಲ ತಿರುಪೆ ಶೋಕಿ ಮಾಡ್ತಾ ಇದ್ದಾರೆ. ಹಿಂದೂ ಅಪ್ಪ ಅಮ್ಮ ಅವರು ಅಲ್ಲ, ಮನೆ ತುಂಬ 2 ಅಫ್ಟಿಯರ್ ತುಂಬಾನು ಸೋಫಾಗಳು ತಂದಿಟ್ಟಿದ್ದಾರೆ. ಮೇಲ್ಗಡೆ 1 ಅಫ್ಟಿಯರಲ್ಲೂ ಇಲ್ಲೂ ಅಫ್ಟಿಯರಲ್ಲೂ ಏನಂಗೆ 2 ಮನೆಗೂ TV, ಅಲ್ಲಿ ರೂಮಿಗೆಲ್ಲ TV ಏನು. ಇಲ್ಲಿ ಹಾಕಿರೋದು 1,20,000 TV, ರೂಮಿಗೆಲ್ಲನ ಅಲ್ಲಿಗೆ 50,000 ರೂಪಾಯಿದು ಈ ಸೋಫಾಗಳೆಲ್ಲನ, ಮತ್ತು ಫ್ರಿಜ್ಜು, ವಾಷಿಂಗ್ ಮಿಷಿನು, ಫಿಲ್ಟ್ರು ಮನೆಗೆ. ಅಯ್ಯೋ ಇಂಥದ್ದಿಲ್ಲ ಅನ್ನಂಗಿಲ್ಲ. ಸೋಲಾರು, ಗೀಝರು ಎಲ್ಲ ಇದೆಲ್ಲ ಸಾಲ ಮಾಡಿಬಿಟ್ಟವ್ರೆ. ಇದೆಲ್ಲ ಏನು ಬೇಕು? ಆಡಂಬ್ರದು ಆಸ್ತಿ ಇದ್ದಷ್ಟು ಕಾಲು ಚಾಚಬೇಕು. ಸುಮ್ಮನೆ ಮಾಡಿದ್ರು ದುಡ್ಡು ಸಾಲ ತೀರಿಸ್ತೀವಿ ಅಂತ ಹೇಳಿ ಹೆಂಗೆ ಕೈ ಕೊಡ್ತು ನೋಡಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.